ಜೈ ಭೀಮ್. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಮಹೇಶ್ ಅವ್ರನ್ನ ಏನಕ್ಕಪ್ಪ ನಾವು ಬೆಂಬಲಿಸಬೇಕು ಅಂದರೆ, ಈಗಾಗಲೇ ಅನೇಕ ಗಣ್ಯರು ಈಗಾಗಲೇ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ನೋಡಿ, ಶಿಕ್ಷಕರು ಅಂದರೆ ನಮ್ಮ ಕಡೆ ಗುರುಗಳು ಅಂತ ಕರಿತೀವಿ. ಗುರುಗಳನ್ನ ನಾವು ಪ್ರತಿನಿಧಿಸಬೇಕು ಅಂದವರು ಹೇಗಿರ್ಬೇಕಪ್ಪ ಅಂದರೆ, ಗುರುಗಳಿಗೆ ಗುರುಗಳಾಗಿರಬೇಕು. ಅದಕ್ಕೆ ನಿಜವಾಗ್ಲೂ ಮೌಲ್ಯ ಬರುತ್ತೆ. ಆದರೆ ಇವತ್ತು ಏನು ಈ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಿಗೆ ನಿಂತಿದ್ದಾರೆ, ಅವ್ರು ಯಾರು ಕೂಡ ಗುರುಗಳಾಗಲಿಕ್ಕೆ ಯೋಗ್ಯ ಅಲ್ಲದೆ ಅಂತಂಥವ್ರು. ಅವರು ಯಾವುದೇ ಕಾರಣಕ್ಕೂ ಗುರುಗಳಿಗೆ ಗುರುಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇದರೆಲ್ಲರ ಮೌಲ್ಯನ ಯಾರಪ್ಪ ಹೊಂದಿದ್ದಾರೆ ಅಂದರೆ, ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮಹೇಶ್ರವರು. ಇವರು ಎಲ್ಲ ಈ ರಾಜ್ಯದಲ್ಲಿ, ದೇಶದಲ್ಲಿ ಯಾವ್ಯಾವ ಕ್ಷೇತ್ರಗಳಿದ್ದಾವೆ, ಒಳ್ಳೆಯ ಕ್ಷೇತ್ರಗಳು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರ ಪಾಲು, ಇವರ ಭಾಗವಹಿಸುವಿಕೆ ಭಾಳ ತುಂಬ ಇದೆ ಮತ್ತು ಮುಂದಕ್ಕೂ ಕೂಡ ಅತ್ಯಂತ ಅಗತ್ಯತೆ ಇದೆ. ಹಾಗಾಗಿ ನಾನು ಶಿಕ್ಷಕರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ಆವಾಗಲೇ ಮಾತನಾಡ್ತಾ ಹೇಳ್ತಾಯಿದ್ರು, ಒಬ್ಬ ವೈದ್ಯ ಫೇಲ್ ಆದರೆ ಒಬ್ಬ ರೋಗಿ ಸಾಯ್ತಾನೆ, ಒಬ್ಬ ವಕೀಲ ಅವನ ಪರವಾಗಿ ವಾದ ಮಾಡಲಿಲ್ಲ ಅಂದರೆ ಅವನಿಗೆ ಸಜೆ ಆಗುತ್ತೆ. ಅಥವಾ ಒಬ್ಬ ಇಂಜಿನಿಯರು ಅವನು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂದರೆ ಆ ಕಟ್ಟಡ ಬಿದ್ದೋಗುತ್ತೆ. ಆದರೆ ಒಬ್ಬ ಶಿಕ್ಷಕ ನಿಜವಾಗ್ಲೂ ಫೇಲ್ ಆಗೋದಿದೆಯಲ್ಲ, ಅದು ಖಂಡಿತಗಳು ಕೂಡ ಅದು ಸಾವಿರಾರು ಸಂಖ್ಯೆ ಜನಗಳ ಇದರಲ್ಲಿ ಅದು ಇದಾಗುತ್ತೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಹೆಮ್ಮೆ, ನಮ್ಮ ಶಕ್ತಿ ಇವತ್ತು ಮಹೇಶ್ರವರು ಈ ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಅವರು ವಿದ್ಯಾರ್ಥಿ ದಶೆಯಿಂದ ಭಾಗವಹಿಸಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾವುದೇ ಥರದ ಆಸೆ ಆಮಿಷಗಳಿಗೆ ಬಲಿಯಾಗದಲೇ ಮೊದಲನೇ ಪ್ರಾಶಸ್ತ್ಯ ಮತನ ಅವರಿಗೆ ಕೊಟ್ಟು, ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಭೀಮ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.